ನಿಮ್ಮೆಲ್ಲರಿಗೂ ಒಂದು ರುದ್ರಾಕ್ಷಿ ಮತ್ತು ಒಂದು ವಿಭೂತಿ ಪ್ರತಿಯೊಬ್ಬರೆಲ್ಲ ಅದನ್ನು ಸ್ವೀಕರಿಸಬೇಕು ಅಂಥೇಳಿ ಆಜ್ಞೆ ಮಾಡಿದ್ದಾರೆ. ಈ ರುದ್ರಾಕ್ಷಿ ಯಾಕೆ ಧರಿಸಬೇಕು ಮತ್ತು ವಿಭೂತಿನ ಯಾಕೆ ಹಚ್ಕೋಬೇಕು, ಅದಕ್ಕೊಂದು ಅರ್ಥ ಬೇಕಲ್ಲ. ಯಾವುದೇನು ಮಾಡಿದರೂ ಕೂಡ ಅದಕ್ಕೊಂದು ಅರ್ಥ ಇದೆ, ಹಿನ್ನೆಲೆ. ಈ ಭಸ್ಮ ಮತ್ತು ರುದ್ರಾಕ್ಷಿ ಪರಮಾತ್ಮನಿಂದ ಹುಟ್ಟ್ಯದ, ಭಸ್ಮ ಷಣ್ಮುಖನಿಂದ ಹುಟ್ಟ್ಯದ. 3 ಜನ ರಾಕ್ಷಸರನ್ನ ಸಂಹಾರ ಮಾಡಾಗ ಪರಮಾತ್ಮನ ಉರಿನೇತ್ರದಿಂದ ಒಂದು ಹನಿ ನೀರ ಈ ಭೂಮಿಗೆ ಬಿತ್ತಂತ ಶಿವಪುರಾಣದೊಳಗೆ ಬರ್ಕೊಂಡು ಬಂದಾರ. ಅವನಿಗೆ 3 ಕಣ್ಣ, ಇವೆರಡಲ್ಲದೆ ಹಣಿ ಮೇಲೊಂದು ಕಣ್ಣಿತ್ತು ಅವನಿಗೆ, ಆದಂತ ಚಿತ್ರದಾಗ ನೋಡ್ತಿರಲ್ಲ. ಆ ಉರಿ ನೇತ್ರದೊಳಗಿಂದ ಒಂದು ಹನಿ ನೀರ ಈ ಭೂಮಿ ಮೇಲೆ ಬಿದ್ದ ಕೂಡಲೇ ಆ ಗಿಡ ಉತ್ಪತ್ತಿ ಆಯಿತಂತ, ನಾಟಿತಂತ. ಅದಕ್ಕೆ ಹೆಸರೇನಿಟ್ರು ಅಂತಂದ್ರೆ ರುದ್ರ ಅಕ್ಷಿ. ಅಕ್ಷಿ ಅಂದ್ರೆ ಕಣ್ಣ, ರುದ್ರ ಅಂದ್ರೆ ಪರಮಾತ್ಮ. ಅವನ ಹಣೆ ನೀರಿನ ಒಂದು ಹನಿಯನ್ನು ಭೂಮಿಗೆ ಬಿದ್ದಾಗ ರುದ್ರಾಕ್ಷಿ ಗಿಡವನ್ನು ಹುಟ್ಟಿದ ಬಳಿಕ ಅದನ್ನು ಋಷಿಗಳು ಮುನಿಗಳೆಲ್ಲ ಧರಿಸಿದ್ರು, ಮಾಲೆ ಮಾಡಿ ಹಾಕೊಂಡ್ರು, 3 ಕೂಡಿಸಿ ಹಾಕೊಂಡ್ರು, ಒಂದೊಂದು ರುದ್ರಾಕ್ಷಿ ಹಾಕ್ಕೊಂಡ್ರು. ಹೀಗೆಲ್ಲ ತಮ್ಗೆ ಹೆಂಗೆ ಬೇಕಾ ಆ ಪ್ರಕಾರವಾಗಿ ಹಾಕ್ಕೊಂಡ್ರು. ಅದನ್ನು ಹಾಕೊಳ್ಳುವಂಥ ತಾತ್ಪರ್ಯ ಏನು ಅಂತ ಕೇಳಿದರೆ, ರುದ್ರಾಕ್ಷಿಯು ಯಾರ ಕೊರಳಲ್ಲಿ ಇರುತ್ತದೆಯೋ ಆ ರುದ್ರಾಕ್ಷಿ ಏನು ಮಾಡುತ್ತದಂದ್ರೆ, ಈ ದೇಹ ಹಿಂದೆ ಎಷ್ಟು ಜನ್ಮಗಳಲ್ಲಿ ಯಾವ ಪಾಪ ಮಾಡ್ಯದ ಗೊತ್ತಿಲ್ಲ, ಎಂಥ ದುಷ್ಕರ್ಮಗಳನ್ನು ಮಾಡಿದ ಗೊತ್ತಿಲ್ಲ, ಆ ಎಲ್ಲ ಕರ್ಮದ ದೋಷಗಳನ್ನು, ದೇಹದ ದೋಷವನ್ನು ಅದು ಕಳೀತದಂತೆ. ರುದ್ರಂದ್ರೆ ಪರಮಾತ್ಮ, ಅಕ್ಷಿ ಅಂದ್ರೆ ಕಣ್ಣು. ಆ ರುದ್ರಾಕ್ಷಿ ಯಾರ ಶರೀರದ ಮೇಲಿರುತ್ತದೆಯೋ ಅವರಿಗೆ ಸದಾ ಪರಮಾತ್ಮನ ಕಣ್ಣು, ಅವನ ದೃಷ್ಟಿ, ಅವನ ಆಶೀರ್ವಾದ ಸದಾ ಇರುತ್ತೆ ಅಂಥೇಳಿ. ಅವನಿಗೆ ಈ ಮಾಟು ಮದ್ದು ಆಗಲ್ಲ ನೋಡ್ರಿ. ಚೇಡಿ ಚಿಪಾಟಿ ಅದು ಮಾಡ್ತಿರ್ತಾರಲ್ಲ, ಆ ರುದ್ರಾಕ್ಷಿ ಕೊರಳಾಗಿತ್ತಂದ್ರೆ ಅವ್ರಿಗೆ ಚೇಡಿ ಆಗಲ್ಲ, ಚಿಪಾಟಿ ಮಾಟು ಮದ್ದು ಏನೂ ಆಗೋದಿಲ್ಲ. ಆ ಬಳಿಕ ಅವನಿಗೆ ಯಮದೂತರು ಬಂದು ಎಂದು ಕೈ ಹಚ್ಚಂಗಿಲ್ಲಂತ. ಭಸ್ಮ ಅಂದ್ರೆ ಏನಪ್ಪ? ವಿಭೂತಿ ಅಲ್ಲ. ಆ ವಿಭೂತಿ ಮಹಿಮಾ ಬಹಳ ದೊಡ್ಡದದು. ಪಾರ್ವತಿ ಮತ್ತು ಪರಮೇಶ್ವರನಿಗೆ ಒಂದ್ಸಲ ಜಗಳ ಆಗ್ತಿರ್ತದೆ. ಜಗಳ ಅಂದ್ರೆ ಏನಿಲ್ರಿ, ಅದು ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಇವರು 3 ತ್ರಿದೇವತೆಗಳ ಧರ್ಮಪತ್ನಿಯರು. ಅದಕ್ಕೆ ಎಲ್ಲಕ್ಕಿಂತ ಅಲಂಕಾರ ವಸ್ತುಗಳು ಯಾರ ಹತ್ರ ಜಾಸ್ತಿ ರೀ? ವೈಕುಂಠಾಧಿಪತಿ ವಿಷ್ಣುದೇವನ, ಶ್ರೀಮನ್ನಾರಾಯಣನ ಧರ್ಮಪತ್ನಿಯಾಗಿರತಕ್ಕಂಥ ಲಕ್ಷ್ಮೀ ಕೊರಳಾಗನ ಆಭರಣಗಳು ಜಾಸ್ತಿ. ಕಿವ್ಯಾಗ, ಮುಗನಾಗ, ಕೊಳ್ಳಾಗ, ಕಾಲಾಗ, ಕೈಯಾಗ, ಎಲ್ಲ ಕಡೆ. ಸರಸ್ವತಿ ಅತ್ಯಂತ, ಆಕೆಯಲ್ಲಿ ಕೂಡ ಆಭರಣಗಳು, ವಿದ್ಯಾದೇವತೆ. ಈಕೆ ಪಾರ್ವತಿ ಕೊಳ್ಳಾಗ ಬರೇ ರುದ್ರಾಕ್ಷಿನೇ ಇದ್ದು ಅಂತೆ. ಆಕಿನ ಪತಿ ಕೊಟ್ಟಿದ್ದ ಅವನ ಬಲ್ ಕಾಣಿಕೆ ಅದನ್ನೇ ಇತ್ತು. ಒಂದ್ಸಲ ಈಕೆ ಏನು ಮಾಡಿದ್ಲು, ನೀವು ಯಾವಾಗಾರ ಅಂತೀರಲ್ಲ, ನಿನಗೆ ಮಾಡಿಕೊಂಡು ನಾ ಏನು ಕಂಡೆ ಅಂತ. ಎಲ್ಲರೂ ನಡೀತಿರ್ತಾವ, ಕೇಳ್ತಿರ್ತೀನಿ ನಾ. ಹಂಗೆ ಪಾರ್ವತಿನೂ ಕೂಡ ಒಂದ್ಸಲ ಶಿವನಿಗೆ ಜಗಳ ಮಾಡಿದ್ಲು. ಬರೇ ಸುಡಗಾಡು ಸುದ್ದಿನ ನಿಂದು ನೋಡವ ಭಗವಂತ ನಾರಾಯಣ ವಿಷ್ಣು ತಾನೇ ಹೆಂಡತಿಗೆ ಎಷ್ಟು ಶೃಂಗಾರ ಮಾಡ್ಯಾನ.
ಒಂದ್ಸಲಾರ ನನಗೇನು ಕೊಳ್ಳಾಗತ್ತಂದ ಹಾಕಿ ನೋಡಿದ್ಯಾ, ಏನು ಕಿವ್ಯಾಗಿನ ಹಾಕಿ ನೋಡಿದ್ಯಾ, ಏನು ಕಾಲಾಗಿನ ಹಾಕಿದೆ, ಏನಿಲ್ಲ. ಬರೀ ಹೇಳಿದಾಗ ಅದನ್ನ ಕಟ್ಕೋ ಇದನ್ನ ಹೊಚ್ಕೊಂತ ಎರಡ ಹೇಳ್ತಿದ್ದಿ ಅಂತ ಹಿಂಗೆ ಜಗಳ ಮಾಡಿದ್ಲಂತ. ಪರವಾಗಿಲ್ಲ, ನಿನಗೆ ಬೇಡಿದ್ದು ನಾ ಕೊಡ್ತೀನಿ. ಇಲ್ಲಿ ಜಯಮಂಗಲಂ ಜಯ ನಮ ಕುಂತಾದೇವಿ ಮಾತಾ ಕಿ, ಓಗ ಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಪ್ರವಚನಗಳ ಮಾಧ್ಯಮನ ಅದ. ಮನುಷ್ಯ ವ್ಯಸನಗಳಿಗೆ ತೊಡಕಬಾರದು, ಹಸನಾಗಿರಬೇಕು ಅಂತ ಇದು ಮತ್ತೇನಿಲ್ಲ. ಜಗಳ ಮಾಡಿದ್ಲಕ್ಕೆ ಪರಮಾತ್ಮ ಹೇಳ್ತಾನ, ಪರವಾಗಿಲ್ಲ, ಒಂದು ಕೆಲಸ ಮಾಡಣ್ಣ. ಏನು ಮಾಡೋದು? ಏನಿಲ್ಲ, ಒಂದು ಕಡೆ ಒಂದು ರುದ್ರಾಕ್ಷಿ, ಒಂದು ಭಸ್ಮದ ಉಂಡಿ, ವಿಭೂತಿ ಉಂಡಿ ಏನಿರ್ತದಲ್ಲ, ಒಂದು ತಗಡೆಗೆ ಇಡ್ತೀನಿ ಅದನ್ನು. ಆ ಬಳಿಕ ಲಕ್ಷ್ಮೀ ಸರಸ್ವತಿ ಅಷ್ಟೇನು ಬೇಡ, ಭೂಮಂಡಲದಲ್ಲಿ ಅಷ್ಟೇ ಅಲ್ಲ, 14 ಲೋಕಗಳಲ್ಲಿ ಜೀವಿಸುವಂಥ ಹೆಂಗಳಿಯರು ಎಷ್ಟು ಬಂಗಾರದ ಆಭರಣಗಳಿದೆಯೋ ಅಷ್ಟೆಲ್ಲ ತಂದು ಒಂದು ತಕಡೆಗಿಡು. ಎರಡನ್ನ ನಿನ್ನ ಸಮ್ಮುಖದಲ್ಲೇ ಪ್ರತ್ಯಕ್ಷವಾಗಿ ಅದನ್ನು ನಾನು ತೂಕ ಮಾಡ್ತೀನಿ. ಒಂದು ಕಡೆ ಭಸ್ಮ, ಒಂದು ಕಡೆ ರುದ್ರಾಕ್ಷಿ, ಒಂದು ಕಡೆ ಬಂಗಾರ. ಈ ಎರಡನ್ನು ತೂಕ ಮಾಡಿದಾಗ ಎದರ ಕಡೆ ಹೆಚ್ಚಿನ ತೂಕ ಆಗ್ತದ ಅದು ನಿನಗೆ ಕೊಡ್ತೀನಿ, ಬೇಕಾದಷ್ಟು ಹಾಕು ಅಂದ. ಆಕೆಗೆ ಸಂತೋಷ ಆಯ್ತು. ಒಂದು ರುದ್ರಾಕ್ಷಿ ಇವತ್ತು ಎಷ್ಟರ ಕಾರ್ಬಾರ, ಅದರದೆಷ್ಟು ಕಾರ್ಬಾರ, ಅದನ್ನೇನಾಗೋದು ಅಂಥೇಳಿ ಸಂತೋಷದಿಂದ ಆಗಲಿ ಸ್ವಾಮಿ ಅಂದ್ಲು. ಲಕ್ಷ್ಮೀ ಬಲ್ಲಿ ಆಭರಣ ತಂದಲು, ಸರಸ್ವತಿ ಬಲ್ಲಿ ತಂದಲು. ಇಂದ್ರ ಮಹಾರಾಜ 33 ಕೋಟಿ ದೇವತೆಗಳ ಮಹಾರಾಜ, ಅಮರಾವತಿಯನ್ನು ಆಳ್ತಕ್ಕಂಥವ. ಅವನ ಹೆಂಡತಿ ಸಚಿದೇವಿ, ಆಕಿನಲ್ಲಿಯೂ ಬಂಗಾರ, ಪ್ರಜೆಗಳಲ್ಲಿಯೂ ಬಂಗಾರ, ಭೂಲೋಕದ ಜನರು ಬಂಗಾರ, ಪಾತಾಳ ಲೋಕದ ಅತಲ ಬಿತಲ ರಸಾತಲ ಎಲ್ಲ ಲೋಕಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಕಳ ಕೊರಳಾಗಿನ ಆಭರಣ ತಂದು ತಕಡೆಯಾಗಿಟ್ಟು ಪರಮಾತ್ಮನಿಗಂತಳು, ಎತ್ತು ನಿನ್ನ ತಕ್ಕಡಿ ಅಂದ್ಲಿಕ್ಕೆ. ಪರವಾಗಿಲ್ಲ, ಎತ್ತೀನಿ ಅಂತ ಹಿಂಗೆ ತಗಂಡು ಹಿಡದ. ಬಂಗಾರ ಮ್ಯಾಲ ಬಂತು, ರುದ್ರಾಕ್ಷಿ ವಿಭೂತಿ ತೆಳಕ್ ಕೂತಗೋತು. ಅಂದರೆ ಸುಮ್ಮನೆ ಧರಿಸಬಾರ್ದು, ಯಾವುದು ಕೂಡ ಅರ್ಥ ಬೇಕಲ್ಲ, ಅದರ ಮಹತ್ವ ಏನೋ, ಅದು ಏನು ಮಾಡ್ತದೆ ಕೆಲಸ ಅನ್ನೋದು ಬೇಕಲ್ಲ. ಅದಕ್ಕೆ ಇವತ್ತು ನಿಮ್ಗೆ ಈ ಮಾತನ್ನು ನಾನು ನಿಮಗೆ ಹೇಳಕತ್ತೀನಿ. ಕೊನೆಗೆ ಪಾರ್ವತಿ ನೋಡಿದ್ಲು, ಆಕೆ ಅಂದ್ಲು, ಸ್ವಾಮಿ, ಈ ಬ್ರಹ್ಮಾಂಡನ ಈ ತಕಡೆಯಾಗಿಟ್ಟರು ಕೂಡ ರುದ್ರಾಕ್ಷಿ ಭಸ್ಮದ ಕಿಮ್ಮತ್ತ ಎದಕ್ಕೂ ಬರುವುದಿಲ್ಲ. ಭಸ್ಮ ಏನು ಮಾಡುತ್ತದೆ? ನಾವು ಮಾಡಿದಂಥ ದೋಷಗಳೆಲ್ಲ ಅದು ದಹಿಸ್ತದೆ, ಕೆಡಿಸ್ತದ, ನಾಶ ಮಾಡುತ್ತದೆ. ಮತ್ತು ಇನ್ನೊಂದು ಏನು ಅಂತಂದ್ರೆ, ಈ ಸುಣ್ಣದ ಹರಳುಗಳಿಂದ ಮಾಡಿದಂಥ ವಿಭೂತಿ ಅಲ್ಲ, ನಿಜವಾಗಿಯೂ ಶುದ್ಧ ಜವಾರಿ ಆಕಳದ ಸಗಣಿಯನ್ನು ನೆಳ್ಳಿನೊಳಗೆ ಒಣಗಿಸಿ ಅದನ್ನು ಪ್ರತಿಯಾಗಿ ಹಸಿ ಮಾಡಿ ಅದನ್ನ ಬೆಂಕಿಯೊಳಗೆ ಹಾಕಿ ಸುಟ್ಟು ಅದರ ಆಕಳದ ಮೂತ್ರದೊಳಗೆ ಕಲಶಿ ಏನು ಮಾಡ್ತೀವಲ್ಲ, ಅದು ಶುದ್ಧವಾದ ಭಸ್ಮ. ಅದನ್ನ ಹಚ್ಕೊಂಡ್ರೆ ತಲೆನೋವು ಬರಂಗಿಲ್ಲ. ತಲೆನೋವು ಬರಂಗಿಲ್ಲ. ಮುಂಜಾನೆ ಎದ್ದು ಕೂಡಲಿ ಯಾರಿಗಾರೆ ಹೊಟ್ಟೆ ನೋವಾಯಿತು ಅಂತಂದ್ರೆ ಒಂದಿಷ್ಟು ಆ ವಿಭೂತಿ ಉಂಡಿ ಒಳಗಿಂದ ಒಂದಿಷ್ಟು ಕಣ್ಣಿ ಅಂತೀರಿ ಅದಕ್ಕೆ, ಅಂಥ ಕಣ್ಣಿ ತಗೊಂಡು ಒಂದು ಚಹಾ ಕುಡಿಯಂಥ ವಾಟಿ ಒಳಗೆ ಅದನ್ನೊಂದು ಹಾಕ್ಕೊಂಡು ಒಂದು ಅರ್ಧ ಕಪ್ ನೀರು ಹಾಕಿ ಅದ್ರಾಗ ಅಳಗಾಡಿಸಿ ಕುಡಿದ್ರೆ ಎಂಥ ಹೊಟ್ಟೆ ಕಡಿತಿದ್ರು ಕೂಡ ನಿಲ್ತದೆ. ಅದರಲ್ಲಿ ಇಷ್ಟು ಶಕ್ತಿ ಇದೆ. ಆ ಬಳಿಕ 63 ಮಂದಿ ಪುರಾತನರು ಬೇರೆ, ಶರಣರು ಬೇರೆ. ಶರಣರಂದ್ರೆ 12ನೇ ಶತಮಾನದವರು, ಪುರಾತನರು ಅಂತಂದ್ರೆ ಅದಕ್ಕಿಂತಲೂ ಪೂರ್ವದವರು. ಅವರೊಳಗೊಂದು ಪ್ರತ್ಯಕ್ಷವಾದಂಥ